ಒಬ್ಬ ಯುವಕ ಬಹಳ ಕೋಪಿಷ್ಟ ಆಗಿರ್ತಾನಂತೆ. ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಅವನಿಗೆ ಬಹಳ ಕೋಪ ಬರ್ತಿರುತ್ತಂತೆ. ಒಂದು ದಿವಸ ಅವನ ತಂದೆ ಅವನನ್ನ ಕರೆದು ಹೇಳ್ತಾರಂತೆ, ಇನ್ ಮೇಲೆ ನಿನಗೆ ಯಾವಾಗ ಕೋಪ ಬರುತ್ತೋ ನೀನು ಆ ಮನೆಯ ಹೊರಗಿರುವಂತಹ ಬೇಲಿಯ ಹಲಿಗೆಯ ಮೇಲೆ ಹೋಗಿ ಮೊಳೆಯನ್ನ ಹೊಡಿ, ನಿನಗೆ ಕೋಪ ಕಡಿಮೆ ಆದ್ಮೇಲೆ ಆ ಮೊಳೆಯನ್ನ ಕಿತ್ಕೋಬಾ ಅಂತ. ಅದೇ ತರ ಹುಡುಗ ಪ್ರತಿ ಸಲ ಕೋಪ ಬಂದಾಗ ಹೋಗಿ ಮೊಳೆಯನ್ನ ಹೊಡಿತಿದ್ದ. ಕೋಪ ಕಡಿಮೆ ಆದ ತಕ್ಷಣ ಮೊಳೆಯನ್ನ ಕಿತ್ಕೊ ಬರ್ತಿದ್ದ. ಒಂದು ತಿಂಗಳಾದ್ಮೇಲೆ ತಂದೆ ತನ್ನ ಮಗನಿಗೆ ಹಲಿಗೆಯನ್ನ ತೋರಿಸಿ ಹೇಳ್ತಾರಂತೆ, ನಿನ್ ಕೋಪ ಏನೋ ಕಡಿಮೆ ಆಗ್ಬಿಡ್ತು, ಆದ್ರೆ ಒಂದ್ಸಲಿ ಹಲ್ಗೆಯನ್ನ ನೋಡು ಅಂತ. ನಿನ್ನ ಕೋಪ ಕಡಿಮೆ ಆದ್ಮೇಲೆ ನೀನ್ ಹೊಡೆದಿರುವಂತ ಮೊಳೆಗಳನ್ನೇನೋ ನೀನ್ ಕಿತ್ಬಿಟ್ಟೆ, ಆದ್ರೆ ಅದು ಮಾಡಿರುವಂತ ಗಾಯ ಅದ್ರ ಮೇಲೆ ಹಾಗೆ ಉಳ್ಕೊಂಡಿದೆ ಅಂತ. ಅದೇ ತರ ಜೀವನದಲ್ಲಿ ನಾವು ಕೋಪದಲ್ಲಿ ಆಡುವಂತ ಪ್ರತಿಯೊಂದು ಮಾತು ಒಂದೊಂದು ಗಾಯವನ್ನ ಮಾಡ್ಬಿಡುತ್ತೆ, ಅದೆಷ್ಟೋ ಹೃದಯಗಳನ್ನ ಹೊಡೆದ್ಬಿಡುತ್ತೆ. ಒಂದು ದಿವಸ ನಮ್ಮ ಕೋಪ ಕಡಿಮೆ ಆಗ್ಬಹುದು, ಆದ್ರೆ ಅವರ ಮನಸ್ಸಲ್ಲಿ ಆಗಿರುವಂತಹ ಗಾಯ ಆ ವ್ಯಕ್ತಿಯನ್ನೇ ಬದಲಾಯಿಸ್ಬಿಟ್ಟಿರುತ್ತೆ. ಸಮುದ್ರದ ಮೇಲೆ ಒಂದು ಕಲ್ಲನ್ನ ಎಸೆಯೋದು ಬಹಳ ಸುಲಭ, ಆದ್ರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗುತ್ತೆ ಅನ್ನುವಂತ ಒಂದು ವಿವೇಚನೆ ನಮ್ಗಿರೋದಿಲ್ಲ. ಅದೇ ತರ ಕೋಪದಲ್ಲಿ ನಾವು ಯಾವ್ದಾರೋ ಒಂದು ಮಾತನ್ನ